ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ರೀ ಇದೇನಿದು ತಲೆ ಹಿಂಗಾಗೈತಲ್ಲ? ಕಟಿಂಗ್ ಮಾಡ್ಸಿಲ್ವಾ? ಕಟಿಂಗ್ ಅವ್ರನ್ನ ಬರಕ್ಕೆ ಹೇಳ. ಅಲ್ಲ ನಿಮ್ಮನ್ನ ಹಿಂಗ್ ನೋಡಕ್ಕೆ ಆಯ್ತಿಲ್ಲ ನನ್ನ ಕೈಲಿ. ಕೂದ್ಲಿಗೆ ಏನಾಗಿದೆ ಮಲ್ಲಿ? ಚೆನ್ನಾಗಿದೆಯಲ್ಲ. ಜನ ಹೇಳ್ತಾರೆ ಸರ್ ನೀವು ನೋಡಕ್ ಚೆನ್ನಾಗಿದ್ದೀರಾ, ಸ್ಮಾರ್ಟ್ ಆಗಿದ್ದೀರಾ ಅಂತ. ನೀನೇ ನಿಂಗ ಎಲ್ಲ ಸ್ಮಾರ್ಟ್ ಆಗೇ ಇದ್ದೀರಾ, ಆದ್ರೆ ಅಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತಾ ಇಲ್ಲ. ಈ ಕೂದಲು ಕಟಿಂಗ್ ಮಾಡಿಸ್ಬಿಟ್ರೆ ಇನ್ನು ಚಂದ ಕಾಣಿಸ್ತೀರಾ. ಕೂದಲಿಗೆ ಸಮಸ್ಯೆ. ಕೂದ್ಲಿಗೆ ಏನಾಗಿದೆ ಮಲ್ಲಿ? ಚೆನ್ನಾಗಿದೆ, ಅದು ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಇನ್ನ ಶಾರ್ಟ್ ಮಾಡಿಸ್ಬಿಟ್ರೆ ಈ ಪ್ರೈಮರಿ ಸ್ಕೂಲ್ಗೆ ಹೋಗೋ ಮಕ್ಳ ತರ ಕಾಣಿಸ್ಬಿಡ್ತೀನಿ. ನನ್ನ ಫೇಸ್ಗೆ ಅದು ಸೂಟ್ ಆಗಲ್ಲ ಅಲ್ವಾ? ಕೂದಲು ಶಾರ್ಟು, ಮೀಸೆ ದೊಡ್ಡದಾಗ ಕಾಣಿಸಿದ್ರೆ ಚೆನ್ನಾಗಿರಲ್ಲ ಮಲ್ಲಿ. ಇವಾಗ ಕರೆಕ್ಟ್ ಆಗಿದೆ. ಆಯ್ತಪ್ಪ, ಇನ್ನೊಂದು 2 ವೀಕ್ಸ್ ಅಂದ್ರೆ 2 ವಾರ ಬಿಟ್ಟು ಕಟಿಂಗ್ ಮಾಡಿಸ್ತೀನಿ. ಓಕೆ? 2 ವಾರ ಬಿಟ್ಕೊಂಡು ಅಷ್ಟಾಗಿ ತಲೆ ಕಾಡಾಗ್ಬಿಟ್ಟಿರ್ತೈತೆ. ಏನ್ಗಳಿಗಂತೂ ಹಬ್ಬನೇ ಹಬ್ಬ. ಆಮೇಲೆ ಏನು ಸಾಕಾಣಿಕಾ ಕೇಂದ್ರ ಆಗ್ಬಿಟ್ರೆ ತಲೆ ಕಷ್ಟ. ಏನು ಸಾಗಾಣಿಕೆ? ಏನ್ ಮಾತಾಡ್ತಿದ್ಯಾ ಮಲ್ಲಿ ನೀನು? ಸುಮ್ಮನೆ ಇರು. ಸರಿ ಆಯ್ತು, ಏನ್ ಕಟಿಂಗ್ ಮಾಡಿಸ್ಬೇಕು ತಾನೆ? ನನ್ನ ಹೆಂಡತಿ ಹೇಳ್ತಿದ್ದಾಳೆ ಅಂತ ಹೋಗಿ ಕಟಿಂಗ್ ಮಾಡಿಸ್ಕೊಂಡ್ ಬರ್ತೀನಿ. ಎಲ್ಲ ಹೋಗ್ತಿದ್ದೀರಾ? ಯಾರು ಎಲ್ಲೂ ಹೋಗಂಗಿಲ್ಲ. ಬಾವರು ಮನೆಗೆಲ್ಲ ದಿಗ್ಬಂಧನ ಹಾಕ್ಬಿಟ್ಟವ್ರೆ. ಅದನ್ನ ದಾಟಿ ಯಾರು ಎಲ್ಲೂ ಹೊರಗೆ ಹೋಗಕ್ಕಾಗಕ್ಕಿಲ್ಲ. ನೀವು ಬೇಕಾದ್ರೆ ಕಟಿಂಗ್ ನ 2 ವಾರ ಬಿಟ್ಕೊಂಡೇ ಮಾಡಿಸ್ಕೊಳ್ಳಿ. ಇವಾಗ ಮಾತ್ರ ಎಲ್ಲೂ ಹೊರಗಡೆ ಹೋಗ್ಬೇಡಿ. ನಾನು ಅದನ್ನೆಲ್ಲ ಮಲ್ಲಿ ಹೇಳಿದ್ದು 2 ವಾರ ಬಿಟ್ಟು ಮಾಡಿಸ್ತೀನಿ ಅಂತ ಹೇಳಿದ್ದ ಮಾತು. ಮಲ್ಲಿ ನಿನ್ ಕೈಯಾರೆ ಕಾಫಿ ಮಾಡ್ತೀಯಲ್ಲ ಮಲ್ಲಿ, ಸಖತ್ತಾಗಿ. ಅದನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ. ಒಂದ್ ದೊಡ್ಡ ಕಾಫಿ ಮಾಡ್ಕೊಂಡ್ ಬರ್ತೀಯಾ? ಮಾಡ್ಕೊ ಬರ್ತೀನಿ. ಹಾಯ್ ಬೇಬಿ, ಏನ್ ಸಮಾಚಾರ? ನೆನ್ಸ್ಕೊಂಡ್ ಕಾಲ್ ಮಾಡ್ಬಿಟ್ಟಿದ್ಯಾ? ಏನ್ ಕತೆ ನಿಂದು? ಎಲ್ಲಿದ್ಯಾ? ನನ್ ಕತೆ ಏನು ಇಲ್ಲ. ಮತ್ತೆ ನಾನು ಬ್ಯಾಕ್ ಟು ಬೆಂಗಳೂರು ಬಂದಿದ್ದೀನಿ, ಗೊತ್ತಾ? ಓಹ್, ಬೆಂಗಳೂರು ಬಂದಿದ್ಯಾ ಬೇಬಿ ನೀನು? ಅಲ್ಲ, ಏನ್ ಸಡನ್ ಸರ್ಪ್ರೈಸ್? ಹೇಳಿಲ್ಲ ನನಗೆ. ಅದಕ್ಕೆ ಫೋನ್ ಮಾಡಿದೆ. ನಿಮ್ ಮನೇಲಿ ಏನೇನೋ ಆಗಿದೆ, ನನ್ಗೊಂದ್ ಮಾತು ಹೇಳ್ಬೇಕಲ್ವಾ? ನೀವೇನು ಹೇಳೋದೇ ಇಲ್ಲ. ವೆರಿ ಬ್ಯಾಡ್. ಸಾರಿ ಬೇಬಿ, ಸಿಚುಯೇಷನ್ ಆಗಿತ್ತು. ಅಂಡ್ ಇದೆಲ್ಲ ನಿನಗೆ ಗೊತ್ತಾಯ್ತು? ಯಾರು ಹೇಳಿದ್ದು? ಅದ್ ಹಾಗೆ, ನಾವ್ ಯಾರನ್ನ ಪ್ರೀತಿಸ್ತೀವಲ್ವಾ ಅವ್ರ ಬಗ್ಗೆ ನಮ್ಗೆಲ್ಲ ಗೊತ್ತಾಗತ್ತೆ. ಯಾಕಂದ್ರೆ ನಾವೆಲ್ಲೇ ಇದ್ರು, ಹೇಗೆ ಇದ್ರು, ನಮ್ ಮನ್ಸೆಲ್ಲ ಅವ್ರ ಮೇಲೆ ಇರುತ್ತಲ್ಲ. ಸೊ ಹಾಗಾಗಿ ಅವ್ರ ಬಗ್ಗೆ ಎಲ್ಲ ಗೊತ್ತಾಗತ್ತೆ. ಓಹೋ, ಹಾಗೆ. ಅಂದ್ರೆ ನಮ್ಮ ರಿಲೇಶನ್ಶಿಪ್ ಅಷ್ಟು ಸ್ಟ್ರಾಂಗ್ ಆಗಿ ಥಿಕ್ ಆಗಿದೆ ಏನು? ಅದ್ ಹಾಗೇನೆ. ಅದಕ್ಕೆ ನಿಮ್ಗೆ ಏನಾಯ್ತು ಅಂತ ಒಂದೇ ಉಸಿರಿಗೆ ಓಡ್ ಬಂದೆ, ಗೊತ್ತಾ? ಈಗ ಇಮಿಡಿಯೇಟ್ ಆಗಿ ನಾನ್ ನಿಮ್ನ ನೋಡ್ಬೇಕು, ನಿಮ್ ಹತ್ರ ಮಾತಾಡ್ಬೇಕು. ಅವಾಗ್ಲೇ ನನ್ ಮನ್ಸಿಗೆ ಸಮಾಧಾನ ಆಗೋದು, ಗೊತ್ತಾಯ್ತಾ? ನೀವ್ ಏನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ. ನೀವ್ ಹೇಗಾದ್ರೂ ಸರಿ ಬರ್ಲೇಬೇಕು. ನಾನ್ ನಿಮ್ನ ನೋಡ್ಬೇಕು, ನಿಮ್ ಹತ್ರ ಮಾತಾಡ್ಬೇಕು ಅಷ್ಟೇ. ಏ ಬೇಬಿ, ಸಡನ್ ಆಗಿ ಈ ತರ ಎಲ್ಲ ಹೇಳಿದ್ರೆ ನನಗೆ ಕಷ್ಟ ಆಗುತ್ತೆ ಬೇಬಿ. ಸರಿ, ಹಾಗಿದ್ರೆ ನಿಮ್ಗೆ ಯಾಕೆ ತೊಂದ್ರೆ? ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ಅಲ್ಲೇ ಮೀಟ್ ಮಾಡೋಣ, ಓಕೆನಾ? ಏ ಬೇಬಿ, ಏನ್ ಮಾತಾಡ್ತಾ ಇದ್ಯಾ? ಸ್ವಲ್ಪ ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ನಾನು ಹಂಗೆಲ್ಲ ನಾನು ಆಫೀಸಿಗೆ ಬರಕ್ ಆಗ್ತಿಲ್ಲ, ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳಿದೀನಿ ತಾನೆ. ಎಷ್ಟು ಹೇಳಿದ್ರೆ ಮತ್ತೆ ಅದನ್ನೇ ಮಾಡ್ತೀರಲ್ರಿ ನೀವು. ಇಡೀ ಫೋನು ನಾನು ಆಮೇಲೆ ಮಾಡ್ತೀನಿ. ಮೋಸ್ಟ್ಲಿ ಅವ್ರ ಹೆಂಡತಿ ಬಂದಿರ್ಬೇಕು ಅನ್ಸುತ್ತೆ, ಅದಕ್ಕೆ ಕಾಲ್ ಕಟ್ ಮಾಡಿರ್ಬೇಕು. ನಾನೇ ಅಲ್ಲೋಗಿ ಮೀಟ್ ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.